ನಮಸ್ಕಾರ. ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಜಮೆ ಆಗುವ ಬಗ್ಗೆ ಮುಖ್ಯವಾದ ಮಾಹಿತಿ. ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಜಮೆ ಆಗದೆ ಬಾಕಿ ಉಳಿದಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಮಹಿಳೆಯರಿಗೆ ಪ್ರಧಾನಿ ಮೋದಿಯವರು ತಲಾ 10,000 ರೂಪಾಯಿ ಜಮೆ ಮಾಡುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಏನಿದು ಮಾಹಿತಿ ನೋಡೋಣ. ಇನ್ನು ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ದರೆ ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಪ್ರಮುಖ ಯೋಜನೆಗಳ ಬಗ್ಗೆ ಮುಖ್ಯವಾದ ಮಾಹಿತಿ ಬಂದಿದೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ತಮಿಳುನಾಡಿನಲ್ಲಿ ಒಂದು ಘೋರ ದುರಂತ ಸಂಭವಿಸಿದೆ. ಕರೂರಿನಲ್ಲಿ 39 ಜನರು ಕಾಲ್ ತುಳಿತಕ್ಕೆ ಸಾವನ್ನಪ್ಪಿದ್ದಾರೆ. ಅಷ್ಟಕ್ಕೂ ಆಗಿದ್ದಾದರೂ ಏನು, ಎಲ್ಲಿ ತಪ್ಪು ಮಾಡಲಾಯಿತು, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಇನ್ನು ಇದೇ ಮಧ್ಯೆ ಸಾಲ ಮನ್ನಾ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ. ಜಾತಿ ಗಣತಿ ಸಮೀಕ್ಷೆ ನಡೀತಾ ಇದೆ, ಆದರೆ ಶಿಕ್ಷಕರಿಗೆ ಮತ್ತೊಂದು ಹೊಸ ತಲೆನೋವು ಎದುರಾಗಿದೆ. ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆ ಕೂಡ ಮಾಡಿದ್ದಾರೆ. ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸುವ ಬೆಲ್ ಒತ್ತಿದ್ರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಪ್ರತಿ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳನ್ನು ಪಡೆದುಕೊಳ್ಳುತ್ತಿದ್ದರೆ ಕೊನೆಯ ಕಂತು ಯಾವ ತಿಂಗಳಲ್ಲಿ ಜಮೆ ಆಗಿತ್ತು ಕಮೆಂಟ್ ಮಾಡಿ. ಹೌದು, ಏಕೆಂದರೆ ಸರ್ಕಾರದ ವರದಿಯ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ವೇಳೆ ಜುಲೈ ತಿಂಗಳ 22ನೇ ಕಂತನ್ನು ಜಮೆ ಮಾಡಲಾಗಿತ್ತು. ಇನ್ನು ಇತ್ತೀಚೆಗೆ 3 ದಿನಗಳ ಹಿಂದೆಷ್ಟೇ 23ನೇ ಕಂತು ಕೂಡ ಬಿಡುಗಡೆ ಮಾಡಿದ್ದೇವೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಂತು ನಿಮಗೆ ಜಮೆ ಆಗಿದೆಯೋ ಆಗಿಲ್ಲೋ ಈಗಲೇ ದಯವಿಟ್ಟು ಕಮೆಂಟ್ ಮಾಡಿ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ. ಆರಂಭದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಪ್ರತಿ ತಿಂಗಳು ಹಣ ಜಮೆ ಮಾಡಲಾಗುತ್ತಿತ್ತು. ಆದರೆ ಇತ್ತೀಚಿನ ಕೆಲ ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗದೆ ಬಾಕಿ ಉಳಿದುಕೊಂಡಿದೆ. ಹೌದು, ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರು ಕೆಲವು ತಾಂತ್ರಿಕ ಸಮಸ್ಯೆಯಿಂದ ಮತ್ತೆ ಫಲಾನುಭವಿಗಳಿಗೆ ಮಾತ್ರ ಹಣ ಜಮೆ ಆಗುತ್ತಿಲ್ಲ ಎನ್ನುವುದು ವರದಿಯಾಗಿದೆ. ಯಾಕಂದ್ರೆ ಕೆಲವರಿಗೆ 3 ತಿಂಗಳಿನಿಂದ ಹಣ ಜಮೆ ಆಗದೆ ಬಾಕಿ ಉಳಿದಿದ್ರೆ ಇನ್ನು ಕೆಲವರಿಗೆ 4-5 ತಿಂಗಳಿನಿಂದ ಹಣ ಜಮೆ ಆಗುತ್ತಿಲ್ಲ. ಇನ್ನು ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಎಲ್ಲಿ ನಿಂತು ಬಿಡುತ್ತೆ ಎಂಬ ಒಂದು ಅನುಮಾನ ಇದೀಗ ವ್ಯಕ್ತವಾಗಿದೆ. ಏಕೆಂದರೆ ಸ್ನೇಹಿತರೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಖರ್ಚು ಮಾಡಲಾಗುತ್ತಿರುವ ಯೋಜನೆಯೇ ಗೃಹಲಕ್ಷ್ಮಿ ಯೋಜನೆ. ಏಕೆಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ 5 ಗ್ಯಾರಂಟಿ ಯೋಜನೆಗಳಿಗೆ 1 ಲಕ್ಷ ಕೋಟಿ ಹಣ ಖರ್ಚು ಮಾಡಿದರೆ ಇತ್ತ ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೇನೆ 52,000 ಕೋಟಿ ಖರ್ಚು ಮಾಡಲಾಗಿದೆ. ಇದೇ ಮಧ್ಯೆ ಬಿಜೆಪಿ ನಾಯಕರು ಬೇರೆ ಯೋಜನೆಗಳಿಗೆ ಮೀಸಲಿಟ್ಟ ಹಣವೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಲಾಗುತ್ತಿದೆ ಎಂಬ ಆರೋಪವನ್ನು ಕೂಡ ಮಾಡಿದ್ದಾರೆ. ಈಗ ಇದೇ ಮಧ್ಯೆ ಫಲಾನುಭವಿಗಳಲ್ಲಿ ಒಂದು ಗೊಂದಲ ಉಂಟಾಗಿತ್ತು. ಈಗ ಆ ಒಂದು ಗೊಂದಲಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರ ಕೊಟ್ಟಿದ್ದಾರೆ. ಹೌದು, ದಸರಾ ಹಬ್ಬದ ಪ್ರಯುಕ್ತ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಶೀಘ್ರವೇ 24ನೇ ಕಂತಿನ ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಮಾಡುತ್ತೇವೆ. ಇನ್ನು ಒಂದು ವಾರದಲ್ಲಿ ಮಹಿಳೆಯರಿಗೆ 3 ದಿನಗಳ ಹಿಂದೆ ಬಿಡುಗಡೆ ಮಾಡಿರುವ 23ನೇ ಕಂತು ಶೀಘ್ರವೇ ಜಮೆ ಆಗುತ್ತೆ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ಖಾತೆಗೂ ಇತ್ತೀಚೆಗೆ ಏನಾದರೂ 2,000 ರೂಪಾಯಿ ಬಂದಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಇನ್ನು ಇದೇ ಮಧ್ಯೆ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ, ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ 75 ಲಕ್ಷ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ತಲಾ 10,000 ರೂಪಾಯಿ ಹಣವನ್ನ ಜಮೆ ಮಾಡಿದ್ದಾರೆ. ಹೌದು, ಬಿಹಾರದಲ್ಲಿ ಶೀಘ್ರವೇ ವಿಧಾನಸಭಾ ಚುನಾವಣೆ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ಅಲ್ಲಿನ ಮಹಿಳೆಯರಿಗೆ ಮಾತ್ರ ತಲಾ 10,000 ರೂಪಾಯಿ ನೀಡಿದ್ದು, ಇದೇ ವಿಚಾರವನ್ನ ಈಗ ಕಾಂಗ್ರೆಸ್ ನಾಯಕರು ಮುಂದಿಟ್ಟುಕೊಂಡು ಕೇಂದ್ರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹೌದು ಗೆಳೆಯರೆ, ಬಿಹಾರದ 75 ಲಕ್ಷ ಮಹಿಳೆಯರಿಗೆ ಸರ್ಕಾರಿ ಯೋಜನೆ ಎಂದು ಹೇಳುವ ಮೂಲಕ ತಲಾ 10,000 ರೂಪಾಯಿ ನೀಡುವ ಮೂಲಕ ಪ್ರಧಾನಿ ಮೋದಿ ಅವರು ಮತಗಳ್ಳತನ ಜೊತೆಗೆ ಮತ ಖರೀದಿಗೂ ಕೂಡ ಮುಂದಾಗಿದ್ದಾರೆ ಎಂದು ಕಾಂಗ್ರೆಸ್ ಇದೀಗ ಆರೋಪ ಮಾಡಿದೆ. ಇದೇ ಮಧ್ಯೆ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಜೈರಾಮ್ ರಮೇಶ್ ಎನ್ನುವರು ಕೂಡ ಸಾಮಾಜಿಕ ಮಾಧ್ಯಮ ಟ್ವೀಟ್ ನಲ್ಲಿ ಒಂದು ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ ತಲಾ 2,000 ರೂಪಾಯಿ ನೀಡುತ್ತಿರುವುದನ್ನು ಪ್ರಧಾನಿ ಮೋದಿ ಅವರು ಟೀಕೆ ಮಾಡಿದ್ರು. ಆದರೆ ಈಗ ಸ್ವತಃ ಅವರೇ ಹಣ ನೀಡುವಂತಹ ಯೋಜನೆಯನ್ನು ಅನುಸರಿಸುತ್ತಿದ್ದಾರೆ ಎಂದು ಜೈರಾಮ್ ರಮೇಶ್ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಬಿಹಾರದ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನ ಇರುವ ಹಿನ್ನೆಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಲಿದೆ ಎಂದು ಅದಕ್ಕೆ ಮೊದಲು 1 ಬಾರಿ ಹಣ ಕೊಡುವಂತಹ ಪ್ರಧಾನಿ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಮತಗಳ್ಳತನದ ಜೊತೆಗೆ ಪ್ರಧಾನಿ ಮೋದಿಯವರು ಮತಕ್ಕಾಗಿ ಉಡುಗೊರೆ ಕೂಡ ನೀಡಲು ಮುಂದಾಗಿದ್ದಾರೆ. ಇದು ಹತಾಶೆಯ ಕ್ರಮ ಎಂಬುದು ಸ್ಪಷ್ಟ. ಆದರೆ ಇವರ ಲೆಕ್ಕಾಚಾರವನ್ನು ಬಿಹಾರದ ಮಹಿಳೆಯರಿಗೆ ಚೆನ್ನಾಗಿ ಗೊತ್ತಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಇದೀಗ ಬಿಹಾರದಲ್ಲಿ 1 ಬಾರಿ ಮಹಿಳೆಯರ ಖಾತೆಗೆ ತಲಾ 10,000 ರೂಪಾಯಿ ಕೊಡಲಾಗುತ್ತಿದೆ. ಇದೇ ಒಂದು ವಿಚಾರವನ್ನು ಇದೀಗ ಕಾಂಗ್ರೆಸ್ ನಾಯಕರು ಟೀಕೆಯನ್ನ ಮಾಡಿದ್ದಾರೆ. ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು, ನೀವು ಕೂಡ ಏನಾದರೂ BPL ಕಾರ್ಡ್ ಹೊಂದಿದ್ರೆ ಸರ್ಕಾರದ ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು. ಭಾರತದ ಸರ್ಕಾರವು ಸಾರ್ವಜನಿಕರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ಮಾಡಿದೆ. ಅದರಲ್ಲಿ BPL ಕಾರ್ಡು ಕೂಡ ಒಂದು ಯೋಜನೆಯಾಗಿದೆ. ಬಡತನ ರೇಖೆಗಿಂತ ಕೆಳಗಿನವರನ್ನ ಬಡತನ ರೇಖೆಗಿಂತ ಮೇಲಕ್ಕೆ ತರಲು ಅಥವಾ ಅವರನ್ನು ಆರ್ಥಿಕವಾಗಿ ಸಹಾಯ ಮಾಡುವ ದೃಷ್ಟಿಯಿಂದ BPL ಕಾರ್ಡ್ ಅನ್ನು ಜಾರಿಗೆ ಮಾಡಲಾಗಿದ್ದು, ಈ ಮೊದಲು BPL ಕಾರ್ಡ್ ಪಡೆದುಕೊಂಡವರಿಗೆ ಆಹಾರ ಪಡಿತರದನ್ನು ಮಾತ್ರ ಕೊಡಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉಚಿತ ಆರೋಗ್ಯ ವ್ಯವಸ್ಥೆ ಸೇರಿದಂತೆ ಹಣ ನೀಡುವಂತ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದೆ. ಹೌದು ಗೆಳೆಯರೆ, ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ರೆ ನೀವು ಹಲವಾರು ಪ್ರಯೋಜನವನ್ನ ಪಡೆದುಕೊಳ್ಳಬಹುದು. ಹೌದು, ಉಚಿತ ಪಡಿತರ ಜೊತೆಗೆ ಕಡಿಮೆ ದರದಲ್ಲಿ ಇನ್ನೂ ಹೆಚ್ಚಾಗಿ ನೀವು ಆಹಾರಧನವನ್ನ ಪಡೆದುಕೊಳ್ಳಬಹುದು. ಆದರೆ ಇದನ್ನು ನೀವು ಮತ್ತೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತಿಲ್ಲ, ಮನೆಗೆ ಕುಟುಂಬಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಇನ್ನು ಅದೇ ರೀತಿ ನೀವು BPL ಕಾರ್ಡ್ ಇದ್ರೆ ಸರ್ಕಾರದ ಯೋಜನೆಗಳಲ್ಲಿ ಭಾಗಿಯಾಗಬಹುದು. BPL ಕಾರ್ಡ್ ಅನ್ನು ಗುರುತಿನ ಪುರಾವೆಯಾಗಿಯೂ ಕೂಡ ಬಳಸಿಕೊಳ್ಳಲಾಗುತ್ತಿದೆ. ಹಲವಾರು ಸಾಲದ ಯೋಜನೆಗಳಲ್ಲಿ BPL ಕಾರ್ಡ್ ಇದ್ರೆ ಸಬ್ಸಿಡಿಯೂ ಕೂಡ ಕೊಡಲಾಗುತ್ತೆ. ಇನ್ನು ಕೆಲ ರಾಜ್ಯಗಳಲ್ಲಿ BPL ಕಾರ್ಡ್ ಮೂಲಕ ಆರೋಗ್ಯ ವಿಮೆಯೂ ಕೂಡ ಮಾಡಿಕೊಡಲಾಗುತ್ತಿದೆ. ಹೌದು ಗೆಳೆಯರೆ, ಪಡಿತರ ಚೀಟಿ ಹೊಂದಿರುವರು ಆರೋಗ್ಯ ವಿಮೆಯ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಸಮಾಜ ಕಲ್ಯಾಣ ಯೋಜನೆಗಳು ಸೇರಿದಂತೆ ಶಿಕ್ಷಣಕ್ಕೆ ನೆರವು ಕೂಡ BPL ಕಾರ್ಡು ಕೊಡುತ್ತೆ. ಹೌದು, ಮಕ್ಕಳ ಶಿಕ್ಷಣಕ್ಕೆ ನೆರವು ನೀಡಲು ಕೂಡ ಸ್ಕಾಲರ್ಶಿಪ್ ಅಂತ ಯೋಜನೆಗಳು ಜಾರಿಗೆ ಮಾಡಿದ್ದು, ಕೆಲ ಸ್ಕಾಲರ್ಶಿಪ್ ಯೋಜನೆಗಳಿಗೆ BPL ಕಾರ್ಡು ಒಂದು ಪ್ರಮುಖ ಕಡ್ಡಾಯ ದಾಖಲೆಯಾಗಿದೆ. ಇನ್ನು ರೈತರು ಬೆಳೆ ವಿಮೆ ಮಾಡಿಸಲು ಕೂಡ ಪಡಿತರ ಚೀಟಿ ಮುಂದಿಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಉಚಿತ ಉಜ್ವಲ ಯೋಜನೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಸಂಪರ್ಕ ಪಡೆದುಕೊಳ್ಳಲು ಕೂಡ BPL ಕಾರ್ಡು ಬೇಕಾಗುತ್ತೆ. ಕಾರ್ಮಿಕರಿಗೆ ವಿಶ್ವಕರ್ಮ ಯೋಜನೆ ಮೂಲಕ ಆರ್ಥಿಕ ನೆರವು ಕೊಡಲಾಗುತ್ತೆ. ಇನ್ನು ಶ್ರಮಿಕ ಕಾರ್ಡು ಸೇರಿದಂತೆ ಇತರೆ ಕಾರ್ಡು ಪಡೆದುಕೊಳ್ಳಲು ಕೂಡ BPL ಕಾರ್ಡು ಬೇಕೇ ಬೇಕು. ಇನ್ನು ಅದೇ ರೀತಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಯೋಜನೆ ಲಾಭ ಪಡೆದುಕೊಳ್ಳಲು ಕೂಡ BPL ಕಾರ್ಡು ಪ್ರಮುಖ ದಾಖಲೆಯಾಗಿದೆ. ಸ್ನೇಹಿತರೆ, ನಿಮ್ಮ ಹತ್ತಿರವೂ ಕೂಡ BPL ಕಾರ್ಡ್ ಇದ್ರೆ ಕಮೆಂಟ್ ನಲ್ಲಿ BPL ಎಂದು ಕಮೆಂಟ್ ಮಾಡಿ. ಮತ್ತು BPL ಕಾರ್ಡ್ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದ್ರೆ ಕಮೆಂಟ್ ನಲ್ಲಿ BPL ಯೋಜನೆ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಸಪರೇಟ್ ಒಂದು ವಿಡಿಯೋ ಮಾಡಿಕೊಂಡು ಬರುತ್ತೇವೆ. ಈಗ ಒಂದು ಶಾಕಿಂಗ್ ಮಾಹಿತಿಗೆ ಹೋಗೋಣ. ತಮಿಳುನಾಡಿನ ಕೊರೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 39ಕ್ಕೂ ಹೆಚ್ಚು ಜನರು ಈಗ ಸಾವನ್ನಪ್ಪಿದ್ದಾರೆ. ಹೌದು ಸ್ನೇಹಿತರೆ, ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂತಹ ನಟ ವಿಜಯ್ ಅವರು ಈಗ ತಮ್ಮದೇ ಆದ ಒಂದು TVK ಎಂಬ ಒಂದು ಪಕ್ಷವನ್ನು ಕಟ್ಟಿದ್ದು, ಈ ಒಂದು ಪಕ್ಷದ ಕುರಿತಂತೆ ಪ್ರಚಾರದ ಒಂದು ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ಆದರೆ ಈ ಒಂದು ರ್ಯಾಲಿಯಲ್ಲಿ 40ಕ್ಕೂ ಹೆಚ್ಚು ಜನರು ಇದೀಗ ಸಾವನ್ನಪ್ಪಿದ್ದಾರೆ. ಹೌದು, ವಿಜಯ್ ಅವರು ಭಾಷಣ ಆರಂಭ ಮಾಡುತ್ತಿದ್ದಂತೆ ಕಾಲ್ತುಳಿತ ಉಂಟಾಗಿ 17 ಮಹಿಳೆಯರು 9 ಮಕ್ಕಳು ಸೇರಿದಂತೆ ಒಟ್ಟು 39 ಜನ ಮೃತಪಟ್ಟಿದ್ದಾರೆ. ಈಗಲೂ ಕೂಡ ಸಾವಿನ ಸಂಖ್ಯೆಯಲ್ಲಿ ಇನ್ನಷ್ಟು ಹೆಚ್ಚಿಗೆ ಆಗಬಹುದು ಎಂದು ಹೇಳಲಾಗಿದೆ. ಈ ಒಂದು ಕಾಲ್ತುಳಿತದಲ್ಲಿ 50ಕ್ಕೂ ಹೆಚ್ಚು ಅಧಿಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದು, ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಾಗಾದರೆ ಈ ಒಂದು ರ್ಯಾಲಿಯನ್ನು ಸರಿಯಾಗಿ ಆಯೋಜನೆ ಮಾಡಿರಲಿಲ್ಲವೇ, ಅಷ್ಟಕ್ಕೂ ಆಗಿದ್ದಾದರೂ ಏನು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ. ಹೌದು, ನಿಮಗೆ ಗೊತ್ತಿರುವಂತೆ ಸ್ನೇಹಿತರೆ, ವಿಜಯ್ ಅವರು ತಮಿಳು ಚಿತ್ರರಂಗದಲ್ಲಿ ಪ್ರಖ್ಯಾತ ನಾಯಕರಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚಿದ್ದರಿಂದಲೇ ಸಹಜವಾಗಿ ಅವರಿಗೆ ದೊಡ್ಡ ಅಭಿಮಾನಿಗಳ ಒಂದು ಬಳಗವಿದೆ. ಹೀಗಾಗಿ ತಮ್ಮ ಹೊಸ ಪಕ್ಷವಾದ TVK ರ್ಯಾಲಿಯವರು ಆಯೋಜನೆ ಮಾಡಿದ್ದ ಕಡೆಯೆಲ್ಲ ನೆಚ್ಚಿನ ನಟನನ್ನು ನೋಡಲು ಜನಸಾಗರವೇ ಹರಿದು ಬಂದಿತ್ತು. ಅದೇ ರೀತಿ ನಿನ್ನೆ ಕರೂರಲ್ಲೂ ಕೂಡ ಹೆಚ್ಚಿನ ಜನರು ಬಂದಿದ್ದಾರೆ. ಅಂದರೆ ಸ್ನೇಹಿತರೆ, ಇಲ್ಲಿ ಆಗಿದ್ದೇನೆಂದರೆ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಕೊರೂರಲ್ಲಿ ವಿಜಯ್ ಅವರು ರ್ಯಾಲಿ ಆರಂಭ ಮಾಡಬೇಕಾಗಿತ್ತು. ಅದಕ್ಕಾಗಿಯೇ ಅವರನ್ನು ನೋಡಬೇಕೆಂದು ಸಾವಿರಾರು ಜನರು ಕೂಡ ಆಗಮಿಸಿದ್ರು. ಆದರೆ ವಿಜಯ್ ಅವರು ಸರಿಯಾದ ಸಮಯಕ್ಕೆ ಬಂದಿಲ್ಲ. ಹೌದು, 3 ಗಂಟೆಗೆ ಬರಬೇಕಾಗಿದ್ದಂಥ ವಿಜಯ್ ಅವರು ಸಂಜೆ 7 ಬಂದಿದ್ದಾರೆ. ಇದರಿಂದ ಹೆಚ್ಚಿನ ಜನರು ಸೇರಿದ್ದಾರೆ. ಹೌದು, ಬೆಳಗ್ಗೆಯಿಂದಲೇ ವಿಜಯ್ಗಾಗಿ ಕಾದು ಕುಳಿತಿದ್ದಂಥ ಜನರು ಅವರಿಗಾಗಿ ಊಟದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಮಾಡಿದ್ದಿಲ್ಲ. ಮೊದಲೇ ಬಹುತೇಕ ಜನರು ಬಿಸಿಲಲ್ಲಿ ನಿಂತು ಕಾದು ಸುಸ್ತಾಗಿ ಹೋಗಿದ್ರು. ಆದರೂ ಕೂಡ ತಮ್ಮ ನೆಚ್ಚಿನ ನಟನನ್ನು ನೋಡಲೇಬೇಕು ಎಂದು ಹೆಂಡತಿ ಮಕ್ಕಳು ಸಮೇತ ಎಷ್ಟೋ ಜನರು ಕಾದು ಕುಳಿತಿದ್ರು. ವಿಜಯ್ ಅವರು ರಾತ್ರಿ ಬರುತ್ತಿದ್ದಂತೆ, ವಾಹನವೇರಿ ಭಾಷಣ ಪ್ರಾರಂಭ ಮಾಡುತ್ತಿದ್ದಂತೆ ಫೋಟೋ ತೆಗೆಸಿಕೊಳ್ಳಲು ನೂಕುನುಗ್ಗಲು ಉಂಟಾಯಿತು. ಅಲ್ಲಿಂದಲೇ ಈ ಒಂದು ಕಾಲ್ತುಳಿತ ಶುರುವಾಯಿತು. ಹೌದು ಸ್ನೇಹಿತರೆ, ಫೋಟೋ ಕ್ಲಿಕ್ಕಿಸಲು ನೂಕುನುಗ್ಗಲು ಉಂಟಾಗುತ್ತಿದ್ದಂತೆ ಅಪ್ಪ ಅಮ್ಮನ ಕೈತಪ್ಪಿ ಮಕ್ಕಳು ಕೂಡ ಹೋಗಿದ್ದಾರೆ. ಇದರಿಂದ ಸ್ಥಳದಲ್ಲಿ ಗೊಂದಲ ಉಂಟಾಯಿತು. ನಂತರ ತಳ್ಳಾಟ ಶುರುವಾಗಿದ್ದು, ಇದರಿಂದ ಉಸಿರಾಡಲು ಸಾಧ್ಯವಾಗದೆ ಎಷ್ಟೋ ಜನರು ಮೂರ್ಛೆ ತಪ್ಪಿ ಬಿದ್ದಿದ್ದಾರೆ. ಇದೇ ಒಂದು ಕಾರಣಕ್ಕೆ ಕಾಲ್ತುಳಿತದಲ್ಲಿ ಸಿಲುಕಿ ಮಗು, ಮಹಿಳೆಯರು ಸೇರಿದಂತೆ 39 ಜನರು ಈಗ ಪ್ರಾಣ ಕಳೆದುಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ವಿಜಯ್ ಅವರು ತಡವಾಗಿ ಬಂದಿದ್ದರಿಂದಲೇ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಎಂದು ಹೇಳಲಾಗುತ್ತಿದ್ದರೆ, ಮತ್ತೊಂದೆಡೆಯಲ್ಲಿ ವಿಜಯ್ ಅವರು ಮೊದಲೇ ಪೊಲೀಸ್ ಇಲಾಖೆಯಿಂದ 10,000 ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆದರೆ ವಿಜಯ್ ಅವರು ವ್ಯವಸ್ಥೆ ಮಾಡಿದ್ದಕ್ಕಿಂತ 3 ಪಟ್ಟು ಹೆಚ್ಚು ಜನರು ಆಗಮಿಸಿದ್ದಾರಂತೆ. ಅಂದರೆ ಸರಿಸುಮಾರು 30,000ಕ್ಕೂ ಹೆಚ್ಚು ಜನರು ಸೇರಿದ್ದರಿಂದಲೇ ಈ ರೀತಿ ಇಕ್ಕಟ್ಟಿನ ವಾತಾವರಣ ನಿರ್ಮಾಣವಾಯಿತು ಎಂದು ಹೇಳಲಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಒಂದು ರ್ಯಾಲಿಯಲ್ಲಿ 40 ಜನರು ಪ್ರಾಣ ಕಳೆದುಕೊಂಡಿರುವುದು ವರದಿಯಾಗಿದೆ. ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ. ಅದಕ್ಕಿಂತ ಮೊದಲು ನಿಮ್ಮ ಮನೆ ಬಾಗಿಲಿಗೂ ಜಾತಿ ಸಮೀಕ್ಷೆ ಮಾಡಲು ಅಧಿಕಾರಿಗಳು ಬಂದಿಲ್ವಾ ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದು, ರಾಜ್ಯಾದ್ಯಂತ ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಿದೆ. ಮೊದಲ 4 ದಿನ ತಾಂತ್ರಿಕ ಸಮಸ್ಯೆ, ನೆಟ್ವರ್ಕ್ ಸಮಸ್ಯೆ, OTP ಬರದೇ ಇರುವುದು ಸೇರಿದಂತೆ ನಾನಾ ಕಾರಣಗಳಿಂದ ಸಮೀಕ್ಷೆ ವೇಗ ಕಡಿಮೆ ಆಗಿತ್ತು. ಆದರೆ ಇದೀಗ ಜಾತಿ ಗಣತಿ ಮಾಡುತ್ತಿರುವವರಿಗೆ ಮತ್ತೊಂದು ಹೊಸ ತಲೆನೋವು ಎದುರಾಗಿದೆ. ಹೌದು ಗೆಳೆಯರೆ, ಜಾತಿ ಪ್ರಮಾಣ ಪತ್ರ ನೀವೇ ತಂದು ಕೊಡಿ, ನಮ್ಮದು ಸಾಲ ಮನ್ನಾ ಮಾಡಿಸಿ, ಇಂತಹ ಹಲವಾರು ಪ್ರಶ್ನೆಗಳಿಗೆ ಈಗ ಶಿಕ್ಷಕರು ಬೇಸತ್ತು ಹೋಗಿದ್ದಾರೆ. ಹೌದು, ಏಕೆಂದರೆ ಸ್ನೇಹಿತರೆ, ವರದಿಯ ಪ್ರಕಾರ ಸಮೀಕ್ಷೆ ವೇಳೆ ಅನೇಕರು ಜಾತಿ
ಜಾತಿ ಅಥವಾ ಉಪಜಾತಿಯ ವಿವರ ಬಹಿರಂಗಪಡಿಸಲು ನಿರಾಕರಿಸುತ್ತಿದ್ದಾರೆ. ಇನ್ನು ಕೆಲವರು ನಾವು ನಮ್ಮ ಜಾತಿ ಏಕೆ ನಿಮಗೆ ಬಹಿರಂಗಪಡಿಸಬೇಕು ಎಂದು ಗಣತಿದಾರರನ್ನೇ ಕೇಳುತ್ತಿದ್ದಾರೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನೀವೇ ನಮಗೆ ಜಾತಿ ಪ್ರಮಾಣ ಪತ್ರ ಮಾಡಿಕೊಡಿ ಎಂದು ಕೂಡ ಶಿಕ್ಷಕರನ್ನ ಕೇಳಿದ್ದಾರಂತೆ ಸ್ನೇಹಿತರೆ. ಇಂತಹ ಪ್ರಶ್ನೆಗಳಿಗೆ ಈಗ ಶಿಕ್ಷಕರು ರೋಸಿ ಹೋಗಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ಸಾಲಗಳ ಬಗ್ಗೆ ಗಣತಿದಾರರು ಪ್ರಶ್ನೆ ಮಾಡಿದಾಗ ಅನೇಕರು ನಾವು ಬಡವರು ಸ್ವಾಮಿ, ಸಿಕ್ಕಾಪಟ್ಟೆ ಸಾಲ ಮಾಡಿದ್ದೇವೆ, ಸಾಲ ಮನ್ನಾ ಮಾಡುತ್ತೀರಾ ಎಂದು ಅನೇಕರು ಕೇಳಿದ್ದಾರಂತೆ. ಇಂತಹ ಒಂದು ಪ್ರಶ್ನೆಗಳಿಗೆ ಗಣತಿದಾರರು ಸುಸ್ತಾಗಿ ಹೋಗಿದ್ದಾರೆ. ಇನ್ನು ಇದೇ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿ ಜಾತಿ ಗಣತಿ ಸಮೀಕ್ಷೆಯನ್ನು ಆದಷ್ಟು ಬೇಗನೆ ಚುರುಕುಗೊಳಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ಏಕೆಂದರೆ ಲೆಕ್ಕ ಹಾಕಿದ ಮಟ್ಟದಲ್ಲಿ ಸಮೀಕ್ಷೆ ಕಾರ್ಯ ನಡೆಯುತ್ತಿಲ್ಲ. ಮೊದಲ ದಿನದಲ್ಲಿ 20 ಲಕ್ಷ ಕಾರ್ಯ ಮಾಡುವ ಒಂದು ಗುರಿ ಹಾಕಲಾಗಿತ್ತು. ಆದರೆ ಕೇವಲ 10,000 ಜನರ ಮಾತ್ರ ಸಮೀಕ್ಷೆ ಮಾಡಲಾಗಿದೆ. ಹಾಗಾಗಿ ಮುಖ್ಯಮಂತ್ರಿಯವರು ಎಲ್ಲ ಶಿಕ್ಷಕರಿಗೆ 5,000 ರೂಪಾಯಿ ಗೌರವಧನ ಬಿಡುಗಡೆ ಮಾಡುವುದಾಗಿಯೂ ಕೂಡ ಭರವಸೆ ಕೊಟ್ಟಿದ್ದು, ಇದೇ ಮಧ್ಯೆ ಅಕ್ಟೋಬರ್ 7ರ ಒಳಗೆನೆ ಜಾತಿ ಗಣತಿ ಸಮೀಕ್ಷೆ ಪೂರ್ಣಗೊಳಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ. ನಿಮ್ಮ ಮನೆ ಬಾಗಿಲಿಗೂ ಅಧಿಕಾರಿಗಳು ಬಂದಿಲ್ವಾ? ಕಮೆಂಟ್ ಮಾಡ್ತಾ ವಿಡಿಯೋಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.